ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCT ಬಗ್ಗೆ ಡೌಟ್ ನ ಕೇಳಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ತುಂಬಾ ಜನಕ್ಕೆ ಇವಾಗ ಟೆನ್ಷನ್ ಆಗ್ತಿರುವಂತದ್ದೇನಪ್ಪ ಅಂದ್ರೆ KA ವೆಬ್ಸೈಟ್ ಓಪನ್ ಆಗ್ತಿಲ್ಲ. ಓಪನ್ ಆದ್ರೂ ಕೂಡ ಕನ್ಫರ್ಮೇಶನ್ ಸ್ಲಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಏನು ಆಕ್ಷನ್ ಬರ್ತಿಲ್ಲ, ಮತ್ತೆ ವೆಬ್ಸೈಟ್ ಎಲ್ಲಾನು ಕೂಡ ಬ್ಲಾಂಕ್ ಆಗಿ ಬರ್ತಿದೆ. ಇವಾಗ ನಾವೇನ್ ಮಾಡಬೇಕು ಅಂತ ಹೇಳಿ ಸೊ ಮೇನ್ ಆಗಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. KA ನವ್ರಿಗೆ ಮೇಲ್ ಮಾಡಿ ಅಂತ ಹೇಳಿ ತುಂಬಾ ಜನ ಮೇಲ್ ಮಾಡಿದ್ದೀರಾ. ಸ್ಕ್ರೀನ್ ಶಾಟ್ ಅನ್ನು ಕೂಡ ತುಂಬಾ ಜನ ನನಗೆ ಟೆಲಿಗ್ರಾಮ್ ನಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಕಳಿಸ್ತಿದ್ದೀರಾ. ಸೊ ಸೂಪರ್ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಇವಾಗ ಸದ್ಯದ ಮಟ್ಟಿಗೆ KA ನವರು ಡೇಟ್ ಎಕ್ಸ್ಟೆಂಡ್ ಮಾಡಲೇಬೇಕು. ಅದು ಬಿಟ್ರೆ ಇನ್ನೇನು ಆಪ್ಷನೇ ಇಲ್ಲ. ಏನಕ್ಕಪ್ಪ ಅಂದ್ರೆ ಇವತ್ತು ಬ್ಯಾಂಕ್ ಓಪನ್ ಆಗಿದ್ರು ಕೂಡ ತುಂಬಾ ಜನಕ್ಕೆ ಕನ್ಫರ್ಮೇಶನ್ ಸ್ಲಿಪ್ ಮತ್ತೆ ಚಲಾನು ಕೂಡ ಡೌನ್ಲೋಡ್ ಮಾಡ್ಕೊಳಕ್ ಆಗ್ತಿಲ್ಲ. ಚಲಾನ್ ಇಲ್ಲ ಅಂದ್ರೆ ನೀವು ಯಾವ ರೀತಿ ನೀವು ಪೇ ಮಾಡ್ತೀರಾ ಹೇಳಿ. ಸೊ ಹಾಗಾಗಿ ನಾನು ಮತ್ತೆ ಹೇಳ್ತಿದ್ದೀನಿ, ಹೊಸಬ್ರು ಯಾರನ್ನ ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು KA ನವ್ರಿಗೆ ಮೇಲ್ ಮಾಡಿ. ಅದು ಬಿಟ್ಟು ಇನ್ನೇನು ಅಪ್ಡೇಟು ಇಲ್ಲ. ತುಂಬಾ ಜನಕ್ಕೆ ಇವಾಗ ಏನಾಗ್ತಿದೆ ಅಂದ್ರೆ ಫೀಸ್ ಪೇಮೆಂಟ್ ಮಾಡ್ಬೇಕಾದ್ರೆ ರಿಫಂಡ್ ಆಗ್ತಿಲ್ಲ. ಅಮೌಂಟ್ ಏನು ಪೇ ಮಾಡಿಬಿಟ್ಟಿದ್ದೀರಾ, ಒಂದು ಅಮೌಂಟ್ ಬಂದ್ಬಿಟ್ಟು ರಿಫಂಡ್ ಆಗ್ತಿಲ್ಲ, ಸಕ್ಸಸ್ ಅಂತ ತೋರಿಸ್ತಿಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರು. ನಾನು ಅದನ್ನೇ ಹೇಳಿದ್ದು ನಿಮಗೆ. ಇವಾಗ ವೆಬ್ಸೈಟ್ ಓಪನ್ ಆಗುತ್ತೆ, ಕೆಲವೊಬ್ಬರಿಗೆ ಓಪನ್ ಆಗಿದ ತಕ್ಷಣ ಫೀಸ್ನ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂದರೆ ಅಟ್ ಎ ಟೈಮ್ ಎಲ್ಲರೂ ಕೂಡ ಪೇಮೆಂಟ್ ಮಾಡ್ತಿರ್ತಾರೆ ಮತ್ತು ವೆಬ್ಸೈಟ್ಗೆ ಬರ್ತಿರ್ತಾರೆ. ಸೊ ಹಿಂಗಾಗಿ ಏನಾಗುತ್ತೆ ಅಂದರೆ ಖಂಡಿತವಾಗ್ಲೂ ಕೂಡ ವೆಬ್ಸೈಟ್ ಜಾಮ್ ಆಯಿತು ಅಂದರೆ ನೀವು ಪೇಮೆಂಟ್ ಮಾಡಿ ಈ ಕಡೆ ಬರೋ ಅಷ್ಟೊತ್ತಿಗೆ ಆ ಕಡೆ ಸಕ್ಸಸ್ ಅಂತ ತೋರಿಸಲ್ಲ. ವೆಬ್ಸೈಟ್ ಬಂದ್ಬಿಟ್ಟು ಮತ್ತೆ ಎರರ್ ಬಂತು ಅಂದರೆ ಇಲ್ಲಿ ಅಮೌಂಟ್ ಪೇ ಆಗಿರುತ್ತೆ, ರಿಫಂಡ್ ಆಗಬೇಕು ಅಂದರೆ ಅಲಿಬೇಕಾಗುತ್ತೆ. ಸೊ ಹಾಗಾಗಿ ತುಂಬ ಅಂದರೆ ತುಂಬ ವರ್ಸ್ಟ್ ಸರ್ವರ್ ಅಂತಲೇ ಹೇಳ್ಬೋದು KA ನವ್ರದ್ದು. ಏನು ವರ್ಕೇ ಆಗ್ತಿಲ್ಲ ನಿನ್ನೆಯಿಂದ. ಸುಮ್ಮನೆ ನಾಮಕಾವಸ್ಥೆಗಾರ ಬಿಟ್ಬಿಟ್ಟಿದ್ದಾರೆ ಅಷ್ಟೇ ಆ ಒಂದು ವೆಬ್ಸೈಟ್ನ. ವಿದ್ಯಾರ್ಥಿಗಳು ಇಷ್ಟೊಂದು ಪ್ರಾಬ್ಲಮಿಂದ ಇದ್ದಾರೆ. ಏನು ಮಾಡಬೇಕು, ನೆಕ್ಸ್ಟ್ ಪ್ರೊಸೀಜರ್ ಏನು ತೊಗೋಬೇಕು, ಏನೂ ಇಲ್ಲ. ಅದಕ್ಕೆ ನಾರ್ಮಲಾಗಿ ಬಿಟ್ಬಿಟ್ಟಿದ್ದಾರೆ ಅನಾಥವಾಗಿ ವೆಬ್ಸೈಟ್ನ. ಓಪನ್ ಮಾಡಿದ್ರೆ ಓಪನ್ ಆಗ್ತಿಲ್ಲ ಅಂದರೆ ಇಷ್ಟು ಏನು ಒನ್ ಡೇ ನಿಮಗೆ ಸರ್ವರ್ ಬಿಸಿ ಬರೋಕ್ಕೆ ಚಾನ್ಸೇ ಇಲ್ಲ. ಅವ್ರು ಅದ್ರ ಮೇಲೆ ವರ್ಕ್ ಮಾಡಬೇಕಲ್ವಾ. ಏನಪ್ಪ ಅಂದರೆ ಎಲ್ಲರೂ ಅಟ್ ಎ ಟೈಮು 1 ಲಕ್ಷ ಜನ 2 ಲಕ್ಷ ಜನ ಅಟ್ ಎ ಟೈಮ್ ವೆಬ್ಸೈಟಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಅಂಥ ಕಂಡೀಷನ್ ಇದ್ರೂ ಕೂಡ ವೆಬ್ಸೈಟು ಯಾಕಪ್ಪ ಅಂದರೆ ಇವಾಗ ಆಪ್ಷನ್ ಎಂಟ್ರಿಗೆ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂತೀರಾ, ನೀವು ಎಲ್ಲದಕ್ಕೂ ಕೂಡ ದುಡ್ಡು ಇಸ್ಕೊತೀರಾ. ಹಂಗಿರ್ಬೇಕಾದ್ರೆ ವೆಬ್ಸೈಟನ್ನು ಕೂಡ ನೀವು ಅದೇ ರೀತಿ ರೆಡಿ ಮಾಡಬೇಕು. 5 ಲಕ್ಷ ಜನ ಬಂದು ಅಟ್ ಎ ಟೈಮ್ ವೆಬ್ಸೈಟ್ ಚೆಕ್ ಮಾಡಿದ್ರು ಕೂಡ ಆ ಟ್ರಾಫಿಕ್ಕು ಸ್ಟ್ರೆಂತ್ ಆಗಿ ನಿಂತ್ಕೋಬೇಕು ಆ ಒಂದು ವೆಬ್ಸೈಟಲ್ಲಿ. ಸೊ ಆ ರೀತಿ ದಮ್ ಇರಬೇಕು ಆ ವೆಬ್ಸೈಟ್ಗೆ. ನೀವು ನೋಡಿದ್ರೆ 10 ಜನ ಬಂದುಬಿಟ್ರೆ ಅವಾಗಲೇ ಲಿಂಕೇ ವರ್ಕ್ ಆಗಲ್ಲ, ಇಲ್ಲ ಲಿಂಕ್ ತೆಗ್ದಾಕ್ಬಿಡ್ತೀರಾ, ಯಾವ ಅಪ್ಡೇಟು ಕೊಡಲ್ಲ. ಸೊ ಈ ಥರ ಆದರೆ ವಿದ್ಯಾರ್ಥಿಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಒಂದು ವೇಳೆ ನೀವು ಪೇಮೆಂಟ್ ಮಾಡಿದಾನೆ ಒಬ್ಬ ವಿದ್ಯಾರ್ಥಿ ಅಂದರೆ ಅದು ಮತ್ತೆ ಅವರು ರಿಫಂಡ್ ಮಾಡಬೇಕು ಅಂದರೆ ಅಷ್ಟೊತ್ತಿಗೆ ಅಡ್ಮಿಷನ್ ಡೇಟೇ ಮುಗ್ದೋಗ್ಬಿಟ್ಟೇ ಇರುತ್ತೆ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಮಾಡಿಕೊಂಡು ಡೇಟ್ ಎಕ್ಸ್ಟೆಂಡ್ ಮಾಡಿ ಅಂತ ಮತ್ತೆ ನಾವೇ ಕೇಳಬೇಕು ಮೇಲ್ ಮಾಡಿ 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 ಮಾಡಿ. ಸೊ ವಿದ್ಯಾರ್ಥಿಗಳಿಗೆ ಏನು ಬೇಕೋ ಅದನ್ನು ನೀವು ಮಾಡಬೇಕಲ್ವಾ. ನೀವು ಇಷ್ಟ ಬಂದಿದ್ದು 4-5 ದಿವಸದ್ದು ಡೇಟ್ ಇಟ್ಬಿಟ್ಟು ಇದ್ರೊಳಗೆ ಮಾಡ್ಕೊಂಬಿಡಿ ಅಂತ ಅಂದ್ಬಿಟ್ರೆ ನಾವು ಅದಕ್ಕೆ ಪ್ರತಿಯೊಬ್ಬರು ಕೂಡ ನಾನು ಹೇಳ್ತಿದ್ದೀನಿ, ಎಲ್ಲರೂ ಕೂಡ ಮೇಲ್ ಮಾಡಿ. ಇವಾಗ ಮೇಲ್ ಮಾಡಿ ರಿಕ್ವೆಸ್ಟೇ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ನಮ್ಗಿಲ್ಲಿ ಕೆಲಸ ಆಗಬೇಕು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳಿ. 1-2 ದಿವಸ ಡೇಟ್ ಮುಂದಕ್ಕೆ ಹೋಗಲೇಬೇಕು. ಹೋಗಲಿಲ್ಲ ಅಂದರೆ ಇವತ್ತು ಬ್ಯಾಂಕ್ ಓಪನ್ ಇದ್ರೂ ಕೂಡ ಕೆಲವೊಬ್ಬರಿಗೆ ಚಲಾನ್ ಡೌನ್ಲೋಡ್ ಆಗ್ತಿಲ್ಲ. ಚಲಾನ್ ಡೌನ್ಲೋಡ್ ಆಗಿಲ್ಲ ಅಂದರೆ ಆ ಹುಡುಗ ಹೆಂಗೆ ಪೇಮೆಂಟ್ ಮಾಡ್ಬೇಕು ಹೇಳಿ. ಸ್ವಲ್ಪ ಜವಾಬ್ದಾರಿ ಇರಬೇಕು. ಯಾಕಂದರೆ ಓಪನ್ನೇ ಆಗ್ತಿಲ್ಲ ವೆಬ್ಸೈಟು ಅಂದರೆ 1 ದಿನ ಬೇಕಾ ಆ ವೆಬ್ಸೈಟ್ ಸರಿ ಮಾಡೋಕ್ಕೆ. ಇಲ್ಲಿ ತನಕನೂ ಕೂಡ ವಿದ್ಯಾರ್ಥಿ ಸ್ಟ್ರಗಲ್ ಪಡ್ತಿದ್ದಾನೆ. ವಿದ್ಯಾರ್ಥಿ ಬೇರೆ ವೆಬ್ಸೈಟ್ ಓಪನ್ ಮಾಡೋಕ್ಕಾಗ್ತಿಲ್ಲ, ಪೇಮೆಂಟ್ ಮಾಡಬೇಕು. 3ನೇ ತಾರೀಕು ಬಂದುಬಿಟ್ಟು ನಿಮಗಿಲ್ಲಿ ಕಾಲೇಜ್ ಲಾಸ್ಟ್ ಡೇಟ್ ಇಟ್ಟಿದ್ದಾರೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ. ಸೊ ಏನು ಮಾಡ್ಬೇಕು ಹೇಳಿ ವಿದ್ಯಾರ್ಥಿ. ಸೊ ಸ್ವಲ್ಪ ಈ ವೆಬ್ಸೈಟ್ನ ಸರಿ ಮಾಡಬೇಕು. KA ನವರು ಇದು ರೆಡಿ ಮಾಡಲೇಬೇಕು. ಯಾಕಪ್ಪ ಅಂದರೆ MCC ನವರು ಕೂಡ ಅಪ್ಡೇಟ್ ಕೊಡ್ತಾರೆ ಇನ್ನೇನು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮೇಲ್ ಮಾಡಿ ರಿಕ್ವೆಸ್ಟ್ ಮಾಡಿ. ಒಂದು ವೇಳೆ ಡೇಟ್ ಎಕ್ಸ್ಟೆಂಡ್ ಆಯಿತು ಅಂತ ಹೇಳೋದಾದರೆ ಥ್ಯಾಂಕ್ ಯು ಅಂತ ಹೇಳ್ಬಿಡಿ. ಏನಕ್ಕಪ್ಪ ಅಂದರೆ ಈ ವೆಬ್ಸೈಟ್ ಸರಿ ಹೋಗೋದೇ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಯಾರು ಏನು ಕೆಲಸನೂ ಮಾಡೋಕ್ಕಾಗ್ತಿಲ್ಲ ವೆಬ್ಸೈಟ್ನಲ್ಲಿ. ಖಂಡಿತವಾಗ್ಲೂ ಕೂಡ ನಾನು ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನ ಪ್ರಾಬ್ಲಮ್ ಏನನ್ನ ಫೇಸ್ ಮಾಡ್ತಿದ್ದೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಆಫ್ಲೈನಲ್ಲೇ ಹೋಗಿ ಪೇಮೆಂಟ್ ಮಾಡಿ. ಸದ್ಯದ ಮಟ್ಟಿಗೆ ನೀವು ಚಲಾನ್ ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಮಾಡೋದಷ್ಟೇ ಬೇಕಿರೋದು. ಮತ್ತು ಕಾಸ್ಟ್ ಆನ್ ಡೆಪಾಸಿಟ್ ಮಾಡ್ತೀರಾ ಅಂದ್ರೂ ಕೂಡ ಸ್ವಲ್ಪ ವೇಟ್ ಮಾಡಿ. ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಇಲ್ಲ ನಾಳೆನೂ ಟ್ರೈ ಮಾಡ್ಬೋದು ನೀವು. ಯಾವುದೇ ಕಾರಣಕ್ಕೂ ಆ ತಾತ್ರದಲ್ಲಿ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.